ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಅರಣ್ಯವಾಸಿಗಳ ಸಾಗುವಳಿಗೆ ಸಂಬಂಧಿಸಿದ ವಿಚಾರವಾಗಿ 5 ಕಾನೂನಾತ್ಮಕ ಅಂಶಗಳ ಕುರಿತು ಸ್ಪಷ್ಟೀಕರಣ ನೀಡುವಂತೆ ಹೊನ್ನಾವರ ವಲಯ ಅರಣ್ಯ ಕಚೇರಿಗೆ ಕೇಳಲಾಗಿತ್ತು. ಇದಕ್ಕೆ ಅಧಿಕಾರಿ ನೀಡಿರುವ ಉತ್ತರ ಅಸ್ಪಷ್ಟವಾಗಿದೆ. ನಮ್ಮ ಪ್ರಶ್ನೆಗಳಿಗೆ ಕಾನೂನಾತ್ಮಕ ಅಂಶಗಳಿಂದ ಉತ್ತರಿಸದೆ ಅಸ್ಪಷ್ಟ ಉತ್ತರ ನೀಡಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗ ಮೇ 26ರಂದು ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಅವರಿಗೆ ಕಾನೂನಾತ್ಮಕ ಸ್ಪಷ್ಟತೆಯನ್ನ ಬಯಸಿ 5 ಅಂಶಗಳ ಪ್ರಶ್ನಾವಳಿ ಪತ್ರ ನೀಡಿತ್ತು. ಈ ಪತ್ರಕ್ಕೆ ಜುಲೈ 1ರಂದು ಉತ್ತರ ಬಂದಿದ್ದು, ರವೀಂದ್ರ ನಾಯ್ಕ್ ಈ ಉತ್ತರವನ್ನ ವಿಶ್ಲೇಷಿಸುತ್ತಾ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನುಬದ್ಧ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮತ್ತು ಅನಾದಿ ಕಾಲದಿಂದ ಸಾಗುವಳಿ ಕ್ಷೇತ್ರ ಒಕ್ಕಲೆಬ್ಬಿಸುವಿಕೆಯ ಪ್ರಕ್ರಿಯೆ, ಅರಣ್ಯವಾಸಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಾಗುವಳಿ ಬದ್ಧತೆ, ಅರಣ್ಯವಾಸಿಗಿರುವ ಸಾಗುವಳಿಗೆ ಮತ್ತು ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಕಾನೂನಾತ್ಮಕ ಅಂಶ ಮತ್ತು ಸ್ಪಷ್ಟೀಕರಣ ಕುರಿತು ನೀಡಿದ ಪ್ರಶ್ನಾವಳಿ ಪತ್ರಕ್ಕೆ 36 ದಿನಗಳ ನಂತರ ನೀಡಿರುವ ಉತ್ತರವು ಅರಣ್ಯ ಅಧಿಕಾರಿಯ ಕಾನೂನು ಜ್ಞಾನವನ್ನ ಪ್ರಶ್ನಿಸುವಂತಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾನೂನುಬದ್ಧ ಅನಾದಿ ಕಾಲದ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಒತ್ತುವರಿ ಮಾಡಿರುವ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಪಡಿಸದಂತೆ ಅರಣ್ಯ ಇಲಾಖೆಗೆ ಕಾನೂನಾತ್ಮಕವಾಗಿ ಇರುವ ಬದ್ಧತೆ ಕುರಿತು ಸ್ಪಷ್ಟವಾಗಿ ಉತ್ತರಿಸಿದೆ. ಅಕ್ರಮ ಅರಣ್ಯ ಒತ್ತುವರಿದಾರರನ್ನು ಗುರುತಿಸುವ ಪ್ರಕ್ರಿಯೆ ವಿಶ್ಲೇಷಿಸದೆ ಉತ್ತರ ನೀಡಿರುವುದು ವಿಷಾದಕರ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಅರಣ್ಯ ಸಿಬ್ಬಂದಿಗಳ ನೀತಿ ಮತ್ತು ಅರಣ್ಯವಾಸಿಗಳ ಜೊತೆ ನಡೆದಿರುವಂಥ ಒಂದು ಸಂಘರ್ಷದ ಹಿನ್ನೆಲೆಯಲ್ಲಿ 5 ಕಾನೂನು ಅಂಶಗಳ ಸ್ಪಷ್ಟೀಕರಣ ಕುರಿತು ಹೊನ್ನಾವರ ತಾಲೂಕಿನ ವಲಯ ಅರಣ್ಯ ಕಚೇರಿಗೆ ನೀಡಿದಂಥ ಪತ್ರಕ್ಕೆ ಬಂದಿರುವಂಥ ಉತ್ತರವು ಅಸ್ಪಷ್ಟವಾಗಿದ್ದು, ಯಾವುದೇ ರೀತಿಯ ಈ ಗೊಂದಲ ನಿವಾರಣೆಯಲ್ಲಿ ಕಾನೂನಾತ್ಮಕ ಸ್ಪಷ್ಟೀಕರಣ ಇಲ್ಲದೇ ಇರುವುದು ಅತ್ಯಂತ ಖಂಡನಾರ್ಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೇ 26ರಂದು ಹೊನ್ನಾವರ ತಾಲೂಕದ ವಲಯ ಅರಣ್ಯ ಕಚೇರಿಯ ಅಧಿಕಾರಿಗಳಾಗಿರುವಂಥ ಶ್ರೀಮತಿ ಸವಿತಾ ದೇವಾಡಿಗ ಅವರಿಗೆ 5 ಕಾನೂನಾತ್ಮಕ ಅಂಶಗಳ ಸ್ಪಷ್ಟೀಕರಣಕ್ಕೆ ಉತ್ತರಿಸಿ ನೀಡಿದ ಉತ್ತರವು ಈ ಜುಲೈ 1 36 ದಿನಗಳ ನಂತರ ಬಂದಿದೆ. ಈ ಉತ್ತರವನ್ನು ವಿಶ್ಲೇಷಾತ್ಮಕವಾಗಿ ನೋಡಿದಾಗ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಇರುವಂಥ ಅರ್ಜಿಗಳಿಗೆ ಅರಣ್ಯ ಸಿಬ್ಬಂದಿಗಳು ಯಾವುದೇ ರೀತಿ ಆತಂಕವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಸೆಟ್ಲ್ ಪೊಸೆಷನ್, ಅರಣ್ಯವಾಸಿಗಳ ವಶದಲ್ಲಿ ಅನಾದಿ ಕಾಲದಲ್ಲಿರುವಂಥ ಭೂಮಿಗೆ ಯಾವುದೇ ರೀತಿಯ ಕಾನೂನು ಬಾಹಿರವಾಗಿ ಒಕ್ಕಲೆಬ್ಸಲಿಕ್ಕೆ ಬರುವುದಿಲ್ಲ. ಅರಣ್ಯ ಸಿಬ್ಬಂದಿಗಳು ಕಾನೂನು ವ್ಯತಿರಿಕ್ತವಾಗಿ ವರ್ತಿಸುವ ಪ್ರಕ್ರಿಯೆ ಬಗ್ಗೆ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸಲ್ಲಿಸಿರುವಂಥ ಅರ್ಜಿಗೆ ಯಾವುದೇ ರೀತಿಯ ಸಾಗುವಳಿಗೆ ಆತಂಕವನ್ನು ಮಾಡುವ ಬಗ್ಗೆ ಕಾನೂನಾತ್ಮಕ ವಿಶ್ಲೇಷಣೆ ಕುರಿತು ನಾವು ಅರಣ್ಯ ಇಲಾಖೆಗೆ ಉತ್ತರವನ್ನು ನೀಡಿದ್ವಿ. ಆದರೆ ಬಂದಿರುವ ಉತ್ತರವನ್ನು ವಿಶ್ಲೇಷಣಾತ್ಮಕವಾಗಿ ನಾವು ಪರಾಮರ್ಶಿಸಿದಾಗ ಇದು ಬಹಳ ವಿಷಾದಕರವೂ ಆಗ್ತಾ ಇದೆ ಮತ್ತು ಕಾನೂನಿನ ಸ್ಪಷ್ಟತೆ ಇಲ್ಲದೆ ಕಾನೂನಿನ ಅಜ್ಞಾನವನ್ನು ಸಹಿತ ಪ್ರದರ್ಶಿಸಿರುವುದು ಅತ್ಯಂತ ಖೇದಕರವಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಕೇಳಿರುವಂಥದ್ದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದಂಥವರಿಗೆ ಆತಂಕ ಮಾಡಲಿಕ್ಕೆ ಬರ್ತದೆಯೋ ಇಲ್ವೋ, ಅರಣ್ಯವಾಸಿಗಳ ಭೂಮಿಯನ್ನು ಸಾಗುವಳಿ ಕ್ಷೇತ್ರದಿಂದ ಏಕಾಏಕಿಯಾಗಿ ಯಾವುದೇ ಕಾನೂನು ವಿಧಿವಿಧಾನ ಅನುಸರಿಸದೆ ಒಕ್ಕಲೆಬ್ಸಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ, ಅರಣ್ಯ ಸಿಬ್ಬಂದಿಗಳು ಕಾನೂನು ಬಾಹಿರವಾಗಿ ಅರಣ್ಯವಾಸಿಗಳ ಜೊತೆ ವರ್ತಿಸುವ ಪ್ರಕ್ರಿಯೆಗೆ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ವೋ, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಇರುವಂಥ ಸಾಗುವಳಿ ಇರುವಂಥ ಭೂಮಿ ಕುರಿತು ಮೂಲಭೂತ ಸೌಕರ್ಯ ಮತ್ತು ಸಾಗುವಳಿಗೆ ಆತಂಕ ಮಾಡಲಿಕ್ಕೆ ಬರ್ತದೋ ಇಲ್ವೋ ಅನ್ನೋದನ್ನು ಕಾನೂನಾತ್ಮಕವಾಗಿ ವಿಶ್ಲೇಷಣೆಗೆ ನಾವು ಮತ್ತು ಈ ಗೊಂದಲವನ್ನು ನಿವಾರಿಸಲು ಪ್ರಶ್ನೆಯನ್ನು ಕೇಳಿದ್ವಿ. ಆದರೆ ಅತ್ಯಂತ ಖಂಡನಾರ್ಹ ಮತ್ತು ವಿಷಾದಕರ ಅಂಶಗಳೇನಂತ ಹೇಳಿದ್ರೆ, ಈ ಯಾವ ಪ್ರಶ್ನೆಗಳಿಗೂ ಸ್ಪಷ್ಟತೆಯಿಂದ ಕೂಡಿದ ಕಾನೂನು ಅಂಶವನ್ನು ವಿಶ್ಲೇಷಿಸದೆ ಕೇವಲ ಅಕ್ರಮ ಒತ್ತುದಾರನ್ನು ಹೊರಹಾಕಲಾಗುವುದು, ಅಕ್ರಮ ಹೊರಹೋದೆಳದಂದು ಒಂದು ಅತ್ಯಂತ ಅಸ್ಪಷ್ಟತೆಯಿಂದ ಕೂಡ ಉತ್ತರವನ್ನು ಖಂಡಿಸ್ತೇವೆ, ವಿಶ್ಲೇಷಿಸುತ್ತೇವೆ. ಈ ಉತ್ತರಕ್ಕೆ ನಾವು ಕಾನೂನಾತ್ಮಕ ಸಹಿತ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮವನ್ನು ಜರುಗಿಸಬೇಕು ಅನ್ನೋದನ್ನು ಹೋರಾಟಗಾರರ ವೇದಿಕೆಯಲ್ಲಿ ತೀರ್ಮಾನಿಸಿ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ.